ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಬ್ಬಾ, ಅಂತೂ ಇಂತೂ ಬಾಬಾ ಕೊಟ್ಟಿದ್ದ ಟಾಸ್ಕ್ಗಳೆಲ್ಲ ನಾವು ಮುಗಿಸಿದ್ವಿ, ಅವರು ಮುಗಿಸಿದ್ರು. ಈಗ ಆ ಲೀಲಾಗೆ ಹೆವಿ ಪನಿಷ್ಮೆಂಟ್ ಸಿಕ್ತು ಅನ್ನೋದೇ ಖುಷಿ ವಿಚಾರ. ಸದ್ಯಕ್ಕೆ ನಮ್ಗದೊಂದೇ ಖುಷಿ ಅಲ್ವಾ ಸರು? ಹೌದಕ್ಕ, ಆದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಈ ಬಾಬ್ ಹೇಳೇ ಇಲ್ವಲ್ಲ. ಅಕ್ಕ, ಬಾಬಾನೇ ಫೋನ್ ಮಾಡ್ತಿದ್ದಾರೆ. ಅಲ್ಲ, ಅವ್ರಿಗಿರೋ ಪವರ್ಗೆ ಅವರು ಈ ಮೊಬೈಲ್ಗೆಲ್ಲ ಯಾಕೆ ಕಾಲ್ ಮಾಡಬೇಕು? ಅಶರೀರವಾಣಿನಲ್ಲೇ ಮಾತಾಡ್ಬೋದಲ್ವಾ? ಸರು, ರಿಸೀವ್ ಮಾಡಿ ಮಾತಾಡ. ಹಲೋ ಬಾಬಾ, ಹೇಳಿದ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆದರೆ ಇವಾಗ ಇನ್ನೂ ಒಂದು ಕೆಲಸ ಇದೆ. ಇನ್ನು ಅರ್ಧ ಗಂಟೆ ಬಿಟ್ಟು ಲೀಲನ್ಗೆ ಒಂದು ಮೆಸೇಜ್ ಕಳಿಸ್ಬೇಕು. ಹಾ ಬಾಬಾ, ಕಳಿಸ್ತೀವಿ. ಏನು ಕಳಿಸ್ಬೇಕು ಅಂತ ಹೇಳಿ. ಅದೇನಂದರೆ, ಹಾಗೆ ಆಗಲಿ ಬಾಬಾ, ನೀವು ಹೇಳಿರೋದನ್ನ ಒಂದು ಅಕ್ಷರ ಬಿಡದೆ ಕಳಿಸ್ತೀವಿ. ಬಾಬಾ, ಕೆಲಸ ಆಯಿತು ಅಂತ ನಮ್ಮ ಕೈ ಬಿಡಬೇಡಿ. ನೀವು ಯಾವಾಗಲೂ ನಮ್ಮ ಜೊತೆಗೆ ಇರಬೇಕು. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಬೇಕು. ಹಾಂ, ಶುಭ ಮಸ್ತು. ಮಸ್ತು ಮಸ್ತು. ಸರು ಲಕ್ಷ್ಮಿ ಮಾತಾಡ್ಬಿಟ್ಟು ರೂಮ್ಗೆ ಹೋದವರು ಮತ್ತೆಲ್ಲೂ ಕಾಣಿಸ್ಕೋತಾನೆ ಇಲ್ಲ. ಏನಿರ್ಬೋದು? ಸಮಥಿಂಗ್ ಇಸ್ ರಾಂಗ್. ನೋಡೋಣ. ಸರು, ನಾವಿಬ್ರು ಇವತ್ತು ಮಾಡಿರೋ ಸಾಧನೆನ ನನಗೆ ಯಾರ ಕೈಲೂ ಮಾಡೋಕ್ಕಾಗ್ತಿರಲಿಲ್ಲ ಅಲ್ವಾ? ಲೀಲಾಗೆ ನಾವಿಬ್ರು ಸೇರ್ಕೊಂಡು ಚೆನ್ನಾಗಿ ಮಣ್ಣು ಮುಗಿಸಿದೀವಿ ಅಲ್ವಾ? ನಾವು ಕೊಟ್ಟಿರೋ ಕಾಟಕ್ಕೆ ಆ ಎಡ್ವರ್ಡ್ ರಾಣಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ, ರೈಟ್? ಹೌದಕ್ಕ, ಬೈ ಚಾನ್ಸು ದುರ್ಗಾ ಅಕ್ಕಂಗೆ ಏನಾದರೂ ಮೊಬೈಲ್ ಬಾಬಾ ಸಿಕ್ಕಿ ಈ ಕೆಲ್ಸಗಳೆಲ್ಲ ಹೇಳಿದಿದ್ರೆ ಅವ್ರಿಗೆ ಹೆದರಿಕೆಗೆ ಜ್ವರನೇ ಬಂದ್ಬಿಡ್ತಿತ್ತೋ ಏನೋ. ಅವ್ರು ಎಷ್ಟೇ ದೊಡ್ಡವರಾದರೂ ನಮ್ಮಷ್ಟು ಧೈರ್ಯ ಅವ್ರಿಗೆ ಬರಲ್ಲ ಬಿಡಿ. ನಿಜ ಸರು, ಲೀಲನ ಆಟಾಡ್ಸೋದು ಅಂದರೆ ಸುಲಭದ ಮಾತಾ? ಲೀಲನ ಆಟಾಡಿಸ್ಬಿಡ್ಬೋದು, ಆದರೆ ಅವಳ ಜೊತೆಲಿರೋ ಏಜೆ ಕಣ್ ತಪ್ಪಿಸಿ ನಾವು ಇದೆಲ್ಲ ಕೆಲಸಗಳನ್ನ ಮಾಡೋದಿದೆಯಲ್ಲ, ಅದು ಬಾರ್ಡರ್ ಕ್ರಾಸ್ ಮಾಡಿದಷ್ಟೇ ಕಷ್ಟ. ಏನೇ ಆಗಲಿ, ಆ ಲೀಲನ್ ಪನಿಷ್ಮೆಂಟ್ ಸಿಕ್ತಲ್ಲ, ಅದೇ ಸಮಾಧಾನ ನನಗೆ. ಇನ್ಮುಂದೆ ಅವಳು ನಮ್ಮ ಸರು, ಯಾಕೆ ಕಾಗೆ ತರ ಕಾ 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 ಅಂತಿದ್ಯಾ? ಏನ್ ಮಾಡ್ತಿದ್ದೀರಾ ಇಬ್ರು ಸೇರ್ಕೊಂಡು? ಅಂತ್ಯಾಕ್ಷರಿ ಆಡ್ತಿದ್ವಿ ಅಕ್ಕ. ಆವಾಗ ಲಕ್ಷ್ಮಿ ಅಕ್ಕಂದು ಇವಾಗ ಚಾನ್ಸ್ ಇರೋದು, ಅವ್ರಿಗೆ ಕಾ ಅನ್ನೋ ಅಕ್ಷರ ಬಂತು. ಅದಕ್ಕೆ ನಾನು ಅವ್ರಿಗೆ ಕಾ ಇಂದ ಹಾಡು ಹೇಳಿ ಅಂತ ಕಾ 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 ಅಂತಿದ್ದೆ ಅಷ್ಟೇ. ಅಕ್ಕ, ಗ ಇಂದ ಶುರು ಆಗೋ ಹಾಡಿದ್ರೆ ದಯವಿಟ್ಟು ಹೇಳ್ಕೊಡಿ ಅಕ್ಕ, ಪ್ಲೀಸ್. ಅಕ್ಕ, ಹಾಡು ಸಿಕ್ತು. ಕಣ್ಣೀರಿದು ರಕ್ತ ಕಣ್ಣೀರಿದು. ಪರರ ಕಣ್ಣಿನ ಪ್ರತಿಬಿಂಬ ಇದು, ಧರ್ಮ ಇದು.
ಫೋನಲ್ಲಿ ಹೇಳಿದ್ದು ಇದೇ ಮನೆ. ಎಷ್ಟು ಕಷ್ಟ ಪಡ್ಕೊಂಡು ಬಂದಿದ್ದೀವಿ, ಅಂತರ ಅಕ್ಕ ಸಿಗ್ಲೇಬೇಕು ಏಜೆ. ಸಿಕ್ಕಲಿಲ್ಲ. ಅವಳಿಗೆ ನಾನೇ ಪ್ರಪಂಚ. ನನ್ನ ಬಿಟ್ಟು ಅವಳಿಗೆ ಬದುಕಿರಕ್ಕಾಗಲ್ಲ. ಅದಕ್ಕೆ ಈಗ ಸಿಗ್ತಾ ಇರೋದು. ಅವಳು ಮಗು ಇದ್ದಾಗೆ, ಸ್ವಲ್ಪ ಹಠ ಜಾಸ್ತಿ. ಆದ್ರೆ ಇವತ್ತು ಹಠ ಬಿಟ್ಟು ನನಗೆ ಮತ್ತೆ ಸಿಗ್ತಾಯಿದ್ದಾಳೆ. ಬದುಕಿರೋವರೆಗೂ ಅವಳಿಗೋಸ್ಕರ ಕಾಯ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಈಗ ಅವಳು ಸಿಗ್ತೀನಿ ಅಂತ ಗೊತ್ತಾದ್ಮೇಲೆ ಒಂದು ಕ್ಷಣ ಕಾಯೋದು ತುಂಬಾ ಕಷ್ಟ ಆಗ್ತಾ ಇದೆ. ಏಜೆ, ನಿಮ್ಮ ಎಕ್ಸೈಟ್ಮೆಂಟು ನಂಗೆ ಅರ್ಥ ಆಗ್ತಿದೆ. ಅಂತರ ಅಕ್ಕ ನಿಮ್ಮ ಮುಂದೆ ಬಂದಾಗ ಎಕ್ಸೈಟ್ ಆಗಿ, ಆದರೆ ಎಮೋಷನಲ್ ಮಾತ್ರ ಆಗಬೇಡಿ ಏಜೆ. ಅಂತರ ಅಕ್ಕ ನಿಮ್ಮ ಮುಂದೆ ಸುಮಾರು ವರ್ಷ ಆದ್ಮೇಲೆ ಬರ್ತಾ ಇದ್ದಾರೆ. ಅವ್ರು ನಿಮ್ಮನ್ನ ನೋಡಿದ ತಕ್ಷಣ ನಿಮ್ಮ ಮುಖದಲ್ಲಿ ನಗು ಇರಬೇಕು. ಇಷ್ಟು ವರ್ಷ ನೀವು ಅವ್ರಿಗೆ ವೇಟ್ ಮಾಡಿದಿರ ಅನ್ನೋ ಫೀಲಿಂಗ್ ಇರಬಾರ್ದು. ಖುಷಿಗೆ ಕಣ್ಣೀರ್ ಬಂದೇ ಬರುತ್ತೆ. ಒಂದು ಕೆಲಸ ಮಾಡಿ, ಅವ್ರನ್ನ ನೋಡಿದ ತಕ್ಷಣ ನೀವು ಅವ್ರು ಗಟ್ಟಿಯಾಗಿ ಅಪ್ಕೊಂಡ್ಬಿಡಿ. ಆಗ ಅಂತರ ಅಕ್ಕಂಗೆ ನಿಮ್ ಕಣ್ಣೀರ್ ಕಾಣಿಸಲ್ಲ ಏಜೆ. ಥ್ಯಾಂಕ್ ಯು ಲೀಲಾ. ಏಜೆ, ಆಲ್ ದಿ ಬೆಸ್ಟ್. ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಬನ್ನಿ. ಹೆಲೋ ದುರ್ಗಾ ಅವರೇ. ನೀನಾ ಎಲ್ಲಿ ಹೋಗಿದ್ಯಾ? ಏನಾಯ್ತು? ನಾನು ನಿಂಗೆ ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಒಂದ್ಸಲನೂ ರಿಸೀವ್ ಮಾಡ್ಲಿಲ್ಲ. ಬೇಕಾದ್ರೆ ನಿನ್ ಮೊಬೈಲ್ ತೆಗೆದು ನೋಡು, ಎಷ್ಟು ಸಲ ಮೆಸೇಜ್ ಮಾಡಿದೀನಿ, ಕಾಲ್ ಮಾಡಿದೀನಿ. ದುರ್ಗಾ ಅವರೇ, ನನ್ಗೇನೂ ಆಗಿಲ್ಲ. ನಾನು ಏಜೆ ಅಂತರ ಅಕ್ಕನ ಮೀಟ್ ಮಾಡಕ್ ಬಂದಿದೀವಿ. 2 ನಿಮಿಷ ಅಂತರ ಅಕ್ಕ ಸಿಕ್ಬಿಡ್ತಾರೆ. ಲೀಲಾ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಾ ಇದ್ಯಾ? ಯಾಕೆ ದುರ್ಗಾ ಅವರೇ, ಇದ್ರಲ್ಲಿ ಏನ್ ತಪ್ಪಿದೆ? ಅಂತರ ಅತ್ತೆ ಸಿಕ್ಕಿದ್ರೆ ಈ ಮನೇಲಿ ನಿನ್ ಸ್ಥಾನ ಏನು? ಅದನ್ನ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ? ನೀನು ಏಜೆ ಹೆಂಡತಿ ಅನ್ನೋ ಕಾರಣಕ್ಕೆ ಈ ಮನೆಗೆ ಬಂದಿರೋದು. ನೀನ್ ಏಜೆ ಹೆಂಡತಿ ಅನ್ನೋ ಕಾರಣಕ್ಕೆ ನಿನಗೆ ಈ ಮನೇಲಿ ಒಂದು ಸ್ಥಾನ ಸಿಕ್ಕಿರೋದು. ಈಗ ಅಂತರ ಅತ್ತೆ ಸಿಕ್ಕಿದ್ರೆ ನಿನಗೆ ಈ ಮನೇಲಿ ಯಾವ ಸ್ಥಾನ ಉಳಿಯುತ್ತೆ ಅಂತ ಯೋಚನೆ ಮಾಡಿದ್ಯಾ? ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಅಂತರ ಅತ್ತೆನ ಹುಡ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ? ಇದನ್ನ ಹೇಳಕ್ಕೆ ನಾನು ನಿಂಗೆ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದಿದ್ದು. ಗೊತ್ತೋ ಗೊತ್ತಿಲ್ದೇನೋ, ಬೇಕೋ ಬೇಕಿಲ್ದೇನೋ ಏಜೆ ಹೆಸರು ನಿನ್ನ ಹೆಸರು ಜೊತೆಗೆ ಸೇರ್ಕೊಂಡಿದೆ. ಅಕಸ್ಮಾತ್ ಅಂತರ ಅತ್ತೆ ಸಿಕ್ಕಿದ್ರೆ ಏಜೆಯಿಂದ ನಿನಗೆ ಸಿಕ್ಕಿರೋ ಅಷ್ಟು ಪ್ರೀತಿ, ಗೌರವ, ಸ್ಥಾನ, ಸಂಬಂಧ ನಿನ್ನಿಂದ ಹೊರಟು ಬಾರಾಚೆ ಬಾರ.
ದುರ್ಗಾ ಅವ್ರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಏನೋ ಮುಖ ನೋಡ್ತೀಯಾ? ನಿನ್ನೆರಳು ಕೂಡ ಈ ಮನೆ ಸೂರ್ ಮೇಲೆ ಬಿಡಬಾರ್ದು. ನಡಿಯೋ ಏನ್ ನೋಡ್ತಾ? ಯಾರೇ ನೀವು? ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಯಾರು ಅಂತ ಕೇಳ್ತೀಯನಮ್ಮ? ಇವನ್ ಮನುಷ್ಯನ, ರಾಕ್ಷಸ. ಇನ್ನು ಯಾರನ್ನ ತಗೋಬೇಕು ಅಂತ ಬಂದಿದ್ಯೋ ಪಾಪಿ? ಈಗಾಗ್ಲೇ ನಿನ್ನಿಂದ ತುಂಬಾ ಕಳ್ಕೊಂಡಿದ್ವಿ, ಮತ್ತೇನು ಕಿತ್ಕೋಬೇಕು ಅಂತ ಬಂದಿದ್ಯಾ ಅಲ್ಲಿಗೆ? ನೀನ್ ಮಾಡಿರೋ ಅನ್ಯಾಯಕ್ಕೆ ನಿನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನಿನ್ನ ಮನೆ ಹೇಗ್ ಛಿದ್ರ ಆಯ್ತು ನೋಡಿದ್ಯಾ? ನಿನ್ ಜೊತೆ ಇದ್ದಾರಲ್ಲ ಎಲ್ಲೋದ್ರು? ನಾವು ಸುಮ್ನೆ ಇರ್ಬೋದು, ಆದ್ರೆ ಮೇಲೊಬ್ಬ ಇರ್ತಾನಲ್ಲ ಅವನು ಸುಮ್ನೆ ಇರ್ತಾನೆ ಅಂತ ತಿಳ್ಕೊಂಡ್ಯಾ? ಎಲ್ಲ ಅದಕ್ಕೂ ತಕ್ಕ ಶಿಕ್ಷೆ ಕೊಡ್ತಾನೆ. ಅದಕ್ಕೆ ನೀನೇ ಸಾಕ್ಷಿ. ಹೇಗಿದ್ಯೋ ಮೊದ್ಲು, ಆದ್ರೆ ಈಗ ನಿನ್ ಜೊತೆ ಸಾಹಸ ಮಾಡಿದವರಲ್ಲ ಏನಾದ್ರು ನೆನಪಿದ್ಯಾ? ನಿನ್ನ ಕೆಟ್ಟ ಬುದ್ಧಿಗೆ ನೀನ್ ಯಾವತ್ತೋ ಸತ್ತು ಹೋಗಿರ್ತೀಯ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಪಾಪಿ ಚಿರಾಯು ಅಂತಾರಲ್ಲ, ಅದಕ್ಕೆ ಬದುಕಿದ್ಯಾ. ಇನ್ನೊಂದ್ಸಲ ನೀನಲ್ಲ, ನಿನ್ನ ಸುದ್ದಿನೂ ನನ್ನ ಕಿವಿ ಮೇಲೆ ಬಿಡಬಾರ್ದು. ಇದ್ರೆ ನನ್ನ ಮನಸ್ಸು ಆಗಿರಲ್ಲ. ಇನ್ನೊಂದ್ಸರಿ ಈ ಕಡೆ ಕಾಣಿಸ್ಕೊ ಕೂಡ್ದು ಹೋಗ್ತಾ ಇರು. ಆಗ ಏಜೆ, ಯಾರು ಇವರೆಲ್ಲ? ಯಾಕೆ ಈ ತರ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ನೀವ್ ಯಾಕೇನು ಮಾತಾಡ್ತಿಲ್ಲ? ಯಾಕೆಂದ್ರೆ ಅವ್ರು ತುಂಬಾ ಪ್ರೀತಿಸೋ ಜೀವನ ನಾನು ಕಳೆದು ಹಾಕಿದ್ದೀನಿ. ಅಂದ್ರೆ ಅಂತರನ ನಾನೇನೋ ಮಾಡ್ಬಿಟ್ಟಿದ್ದೀನಿ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಾನು ಅಂತರನ ಎಷ್ಟು ಪ್ರೀತಿಸ್ತಾ ಇದ್ನೋ ಇವರು ಅವಳನ್ನ ಅಷ್ಟೇ ಪ್ರೀತಿಸ್ತಾ ಇದ್ರು. ಅಂತರ ಈಗ ಎಲ್ಲಿ ಅಂತ ಅವ್ರು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅವ್ರ ನೋವನ್ನ ಅವ್ರು ಹೊರಗಾಕಿದ್ರು, ಆದ್ರೆ ನನ್ನ ಮನಸ್ಸಲ್ಲಿರೋ ನೋವನ್ನ ಹೇಗೆ ಹೊರಗಾಕ್ಲಿ ಗೊತ್ತಾಗ್ತಾ ಇಲ್ಲ. ಏಜೆ ಪ್ಲೀಸ್, ನಾವಿಲ್ಲಿರೋದು ಬೇಡ, ಬನ್ನಿ ಹೋಗೋಣ. ಬನ್ನಿ ಏಜೆ. ಮೇಡಮ್, ಲೀಲಾ ಮೇಡಮ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಪೂರ್ತಿ ಏನು ಹೇಳಲಿಲ್ಲ. ನಾನು ಕಾಲ್ ಮಾಡಿದಾಗ ಇನ್ನು 2 ನಿಮಿಷದಲ್ಲಿ ಅಂತರಾತ ಸಿಗ್ತಾರೆ ಅಂತ ಹೇಳಿದ್ಲು. ಎಂಥ ಕೆಟ್ಟ ಟೈಮ್ ಇದು. ಒಂದು ಮನೆಗೆ 2 ಬಾಗ್ಲಿರ್ಬೋದು, ಆದರೆ ಒಂದು ಮನೆಗೆ 2. ಮೇಡಮ್, ಇದು ಒಳ್ಳೆಯವ್ರಿಗೆ ಕಾಲನೇ ಅಲ್ಲ ಮೇಡಮ್. ಇಲ್ಲಿ ಮೋಸ ಮಾಡೋರು, ವಂಚನೆ ಮಾಡೋರು, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ತಾರಲ್ಲ, ಅಂಥ ಸ್ವಾರ್ಥಿಗಳು ಮಾತ್ರ ಖುಷಿಯಾಗಿರ್ತಾರೆ. ಇನ್ನೊಬ್ರು ನೆಮ್ಮದಿಯಾಗಿರ್ಬೇಕಂತ ಯಾವಾಗಲೂ ಬಯಸ್ತಾರಲ್ವ, ಅವ್ರು ಮಾತ್ರ ಈ ಕಲಿಯುಗದಲ್ಲಿ ಕಣ್ಣೀರಾಗ್ತಾ ಇರ್ತಾರೆ ಮೇಡಮ್. ಆ ದೇವರು ಕೂಡ ಲೀಲಾ ಮೇಡಮ್ಗೆ ತುಂಬ ಕಷ್ಟ ಕೊಡ್ತಿದ್ದಾನೆ ಮೇಡಮ್. ಈಗ ಅಂತರ್ ಮೇಡಮ್ ಸಿಕ್ಕಿ ಲೀಲಾ ಮೇಡಮ್ಗೆ ಏನಾದರೂ ಅನ್ಯಾಯ ಆದರೆ ಆ ದೇವರನ್ನ ನಾನು ಸಾಯೋವರೆಗೂ ಕ್ಷಮಿಸಲ್ಲ ಮೇಡಮ್. ಮೇಡಮ್, ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಮೇಡಮ್. ಬಾಸ್ ನಾನು ಲೀಲಾ ಮೇಡಮ್ನ ಒಂದು ಮಾಡೇ ಮಾಡ್ತೀನಿ ಮೇಡಮ್. ನನ್ನಿಂದ ಏನಾದರೂ ಆಗಬೇಕಾಗಿದ್ರೆ ಹೇಳಿ. ಅವರಿಬ್ಬರನ್ನ ಒಂದು ಮಾಡೋಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಮೇಡಮ್. ನೀವ್ಯಾಕೆ ಸೈಲೆಂಟ್ ಆಗೋದ್ರಿ? ನಂಗೆ ತುಂಬಾ ಭಯ ಆಗುತ್ತೆ. ಪ್ಲೀಸ್ ಏನಾದರೂ ಮಾತಾಡಿ, ಉತ್ತರ ಕೊಡಿ ಏಜೆ. ಏನಂತ ಮಾತಾಡಲಿ? ಅಂತರ ಎಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ. ಅಂತರ ಸಿಗ್ತಾಳೆ ಅಂತ ಆಸೆ ಇಟ್ಕೊಂಡು ಬದುಕಿರೋ ಜೀವ ಇದು. ಅಂಥವ್ರ ಮುಂದೆ ಬಂದು
ಅಂತರ ಇಲ್ಲ ಅಂತ ಹೇಳಿದ್ರೆ ನೋವಾಗುತ್ತೆ ಹೊರತು ಏನಾಗಿದೆ ಏನಾಗಿರ್ಬೋದು ಅಂತ ಕೊಡೋದಕ್ಕಾಗಲ್ಲ. ಅಂತ ಸಿಗ್ತಾಳೆ ಅಂತ ಎಷ್ಟು ಆಸೆ ಇಟ್ಕೊಂಬನ್ನೋ ಆದ್ರೀಗ ಅದಕ್ಕಿಂತ 100 ಪಟ್ಟಷ್ಟು ನೋವಾಗ್ತಾ ಇದೆ. ಏಜೆ 100 ಜನ 100 ಥರ ಮಾತಾಡ್ತಾರೆ, ಆದರೆ ನೀವೆಂಥವ್ರು ಅಂತ ನಿಮ್ಮನ್ನ ಪ್ರೀತಿಸಿದವ್ರಿಗೆ ಗೊತ್ತಿರುತ್ತೆ. ಎಲ್ಲರಿಗೂ ಉತ್ತರ ಕೊಡೋ ಅವಶ್ಯಕತೆ ನಿಮ್ಗಿಲ್ಲ. ನಿಮ್ಮ ಪ್ರೀತಿ ಸತ್ಯ ಅಂತ ನಾನು ನಂಬಿದ್ದೀನಿ ಏಜೆ. ಆ ನಂಬಿಕೆಗೋಸ್ಕರ ಆದರೂ ಅಂತರ ಅಕ್ಕ ನಮಗೆ ಸಿಕ್ಕೇ ಸಿಗ್ತಾರೆ. ನಿಮಗೆ ಗೌರವ ಇಲ್ಲದೆ ಇರೋ ಜಾಗದಲ್ಲಿ ತುಂಬ ಹೊತ್ತಿರೋದು ಬೇಡ. ಬನ್ನಿ ಹೋಗೋಣ. ವರ್ಕ್ ಫ್ರಮ್ ಹೋಮ್ ಥರನೇ ಇತ್ತಲ್ವಾ? ನಂಗಂತೂ ಕಾಲ್ ಸೆಂಟರ್ ಥರನೇ ಫೀಲ್ ಆಯಿತು. ಅವಳಿಗೆ ಪನಿಷ್ಮೆಂಟ್ ಆಯ್ತಲ್ಲ, ಅಷ್ಟು ಸಾಕು. ಅಷ್ಟೇ ನನ್ನ ಕ್ಯೂರಿಯಾಸಿಟಿ ಏನಂದ್ರೆ ಅವಳು ಅದು ಏನೇನಾಗಿ ಮನೆಗೆ ಬರ್ತಾಳೋ ಅಂತ. ಒಂದ್ ವೇಳೆ ಕೈ ಕಾಲೇನಾದ್ರೂ ಲ್ಯಾಬ್ಸ್ ಆಗಿ ಮನೆಗೆ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಅಲ್ವಾ? ಲಕ್ಷ್ಮಿ, ಸಿಕ್ಕೊಂಡಿರೋ ಭಯಕ್ಕೆ ಯಾವಾಗ್ಲೂ ಮನೆ ಪೂರ್ತಿ ಓಡಾಡ್ಕೊಂಡಿರೋ ನೀವು ಏನಿವತ್ತು ಇಡೀ ದಿನ ರೂಮಲ್ಲಿ ಸೇರ್ಕೊಂಡಿದ್ದೀರಾ? ಏನ್ ಮಾಡ್ತಿದ್ರಿ? ಅಕ್ಕ ಏನೋ ಗೊತ್ತಾಗಿಲ್ಲ ಅಕ್ಕ. ಅದು ಲಕ್ಷ್ಮಿ ಅಕ್ಕಂಗೆ ಬಿಕ್ಕಳಿಕೆ ಪಾಪ, ಅದಕ್ಕೆ ಅದು ಆ್ಯಕ್ಚುಲಿ ZEE5 ಆ್ಯಪ್ನಲ್ಲಿ ದೇವ್ರದ್ದು ವೆಬ್ ಸೀರೀಸ್ ಬರ್ತಾ ಇತ್ತು. ಅದೇನು ಭಕ್ತಿ ಅದೇನು ಮುಕ್ತಿ, ನಮ್ಮಿಬ್ರಿಗಂತೂ ಸಾಕ್ಷಾತ್ಕಾರ ಆಗೋಯ್ತು. ದೇವ್ರಿದಾನೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರೂವ್ ಆಗೋಯ್ತು. ನೆಕ್ಸ್ಟ್ ಸೀಸನ್ ಯಾವಾಗ ಬರುತ್ತೋ ಅಂತ ನಾವಿಬ್ರು ಕಾಯ್ತಾ ಇದೀವಿ. ಲಕ್ಷ್ಮಿ ಸರು, ಇದು ಮನೆ. ಇಲ್ಲಿ ಒಬ್ರಿಗೊಬ್ರು ಹೆಗಲ್ ಕೊಟ್ಟು ನಡಿಬೇಕು. ಅದನ್ನ ಬಿಟ್ಟು ನೀವಿಬ್ರು ಹೊಸ ಆಟ ಏನಾದ್ರೂ ಶುರು ಮಾಡಿದ್ರೆ ನಾನ್ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ. ಅಯ್ಯೋ ಅಕ್ಕ, ನಮ್ಮ ಕೈಲೇನಿದೆ, ಎಲ್ಲ ದೇವ್ರ ಮಹಿಮೆ. ನಾವಿಲ್ಲಿ ತೃಣ ಮಾತ್ರ ಅಲ್ವಾ ಸರು? ಹೌದಕ್ಕ, ನಾವೆಲ್ಲ ತೃಣ ಮಾತ್ರ. ಬೇಕಾಗಿರೋದನ್ನೆಲ್ಲ ಅವನೇ ಮಾಡ್ತಾನೆ. ಅದನ್ನೆಲ್ಲ ತಪ್ಸೋದಕ್ಕೆ ನಾವ್ಯಾರು, ನೀವ್ಯಾರು? ಜೈ ಮೊಬೈಲ್ ಬಾಬಾ, ಜೈ ಮೊಬೈಲ್ ಬಾಬಾ. ಅಕ್ಕ ಬನ್ನಿ. ಹಾಯ್ ಲೀಲಾ ಅವ್ರೆ, ಬೆಳಗ್ಗೆಯಿಂದ ಕಾಣಿಸ್ಲೇ ಇಲ್ಲ. ಏಯ್ ಮುಚ್ಚೆ ಬಾಯಿ, ಸಾಕು. ನಿಮ್ಗೆಲ್ಲ ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಡಕ್ಕೂ ಅಸಹ್ಯ ಅನ್ಸುತ್ತೆ. ಲೀಲಾ ಏನಾಯ್ತು? ಆಹಾ, ಮಾತ್ ಮಾತ್ರ ಬೆಣ್ಣೆಲಿ ಕೂದಲು ತೆಗ್ದಾಗ ಮಾತಾಡ್ತೀಯ, ಆದ್ರೆ ಮನ್ಸೊಳಗೆ ಹುಳ ಹುಳ ತುಂಬಿಕೊಂಡಿದ್ಯಾ. ಈಚೆ ನಿಮಗೆ ಏನ್ ಮಾಡಿದ್ರು? ಅವ್ರನ್ನ ಬೀದಿ ಅಲ್ಲ ಹೋಗಿ ಮಾಡ್ಬಿಟ್ರಲ್ಲ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡಲ್ಲ. ನಾನು ಹೇಳ್ತಿದ್ದೀನಿ, ಬರ್ದಿಡ್ಕೊ. ದೇವ್ರಂತ ಏಜಿಗೆ ಪದೇ ಪದೇ ಹಿಂಸೆ ಕೊಟ್ರೆ ದೇವ್ರಾಣೆ ಒಳ್ಳೆ ಸಾವು ಮಾತ್ರ ಬರಲ್ಲ.
ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಆಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಗುಮ್ಮನ್ ತರ ಕೂತಿದ್ಯಲ್ಲ, ಅಂತರ ಅಕ್ಕ ಸಿಗ್ತಾರೆ ಅಂತ ಏಜೆಗೆ ಯಾಕೆ ಆಟ ಆಡ್ಸ್ದೆ? ನಿನ್ನೆ ಕೇಳ್ತಿರೋದು ಹೇಳು. ಇಲ್ಲ, ನಿಮ್ಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಹೇಳ್ತಾ ಇರೋ ಯಾರ ವಿಷಯನೋ ನನಗೆ ಗೊತ್ತಿಲ್ಲ. ಎಲ್ಲೋ ಇದ್ ನಿಮ್ಮನ್ನ ಮನೆ ಕರ್ಕೊಂಡ್ ಬಂದು ಅಷ್ಟು ಪ್ರೀತಿ ಕೊಟ್ರಲ್ಲ ಏಜೆ, ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಅವ್ರ ಫೀಲಿಂಗ್ಸ್ ಜೊತೆ ಆಟ ಆಡ್ಬಿಟ್ರಲ್ಲ. ನಿಮ್ಗೆಲ್ಲ ಯಾವ್ದಾದ್ರು ಹೊಡಿಬೇಕು. ತುತ್ತನ್ನ ಹಾಕಿದಾರೆ ಅಂತ ನಾಯಿ ಕೂಡ ನಿಯತ್ತಲ್ಲಿರುತ್ತೆ, ಆದ್ರೆ ನಿನ್ಗೆ ಯಾವ್ದೂ ಇಲ್ಲ. ಜೊತೆಲಿ ಹಿಡ್ಕೊಂಡೆ ಬೆನ್ನಿಗೆ ಚೂರಿ ಹಾಕೋರ್ ನೀವು. ಛೇ, ನಿನಗ್ ನೋವು ಮಾಡ್ಬಿಟ್ಟೆ ಅಂತ ನಾನ್ ಗಿಲ್ಟ್ ಫೀಲ್ ಅಲ್ಲಿದ್ದೆ. ನಿನಗ್ ಬರೀ ಬೈಬಾರ್ದು ಕಣೆ, ಕುತ್ಕೆ ಹಿಡ್ದು ಮನೆಯಿಂದ ಆಚೆ ತಪ್ಪಬೇಕು. ನಿನ್ನಂತ ಪಾಪಿನ ನಾನು ಎಲ್ಲೂ ನೋಡೇ ಇಲ್ಲ. ನಿಮ್ಮನ್ನೆಲ್ಲ ನಾನ್ ಸುಮ್ನೆ ಬಿಡಲ್ಲ. ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ.